ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಶೋಧ ಮಾಡಿದ್ರೂ ಕೂಡ ಪಾಯಿಂಟ್ 13ರಲ್ಲೂ ಕೂಡ ಇನ್ನೂ ಏನೂ ಸಿಕ್ಕಿಲ್ಲ. ಪಾಯಿಂಟ್ 13ರಲ್ಲಿ SIT ತನ್ನ ಶೋಧ ಕಾರ್ಯವನ್ನು ಪುನಃ ಆರಂಭ ಮಾಡಿದೆ. ನಿನ್ನೆ 18 ಅಡಿ ಆಳವನ್ನು ಅಗೆದಿದ್ದಂಥ SIT ಅಧಿಕಾರಿಗಳು ಇಂದು ಮತ್ತೆ ಸ್ಪಾಟ್ 13ರ ಸುತ್ತಮುತ್ತ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ 13ರಲ್ಲಿ SIT ತನ್ನ ಶೋಧ ಕಾರ್ಯವನ್ನು ಪುನಃ ಮುಂದುವರೆಸಿದೆ. ನಿನ್ನೆ 18 ಅಡಿ ಆಳ ಆಗದಿದ್ದಂತಹ SIT ಅಧಿಕಾರಿಗಳು ಇವತ್ತು ಮತ್ತೆ ಸ್ಪಾಟ್ 13ರ ಸುತ್ತಮುತ್ತ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಏನೂ ಸಿಕ್ಕಿಲ್ಲ ಇಲ್ಲಿಯ ತನಕ. ನಿರೀಕ್ಷೆ ಹೆಚ್ಚಾಗಿತ್ತು ಪಾಯಿಂಟ್ 13ರಲ್ಲಿ ಏನೋ ಸಿಕ್ಕಿಬಿಡುತ್ತೆ ಅಂತ. ಹೀಗಾಗಿ ಪುನಃ ಅಲ್ಲಿ 13ರಲ್ಲಿ ಶೋಧ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. GPR ಮುಖೇನ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರನ್ನು ಬಳಸಿದ್ರು. ಏನೋ ಕಾಣ್ತು ಅನ್ನುವಂಥ ಕಾರಣಕ್ಕೆ ಹತ್ರ 18 ಅಡಿ ಇವರು JCBಯನ್ನು ಬಳಸಿ ಹಿಟಾಚಿಯನ್ನು ಬಳಸಿ ಅಗೆಯುವಂಥ ಕಾರ್ಯವನ್ನು ಮಾಡಿದರು. ಆದರೆ ನೀರು ಸಿಕ್ಕೇ ಹೊರತು ಇವರ ನಿರೀಕ್ಷೆಯಂತೆ ಯಾವುದೇ ಶವವಾಗಲಿ ಕಳೇಬರವಾಗಲಿ ಯಾವುದೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಒಂದಾದ ನಂತರದಲ್ಲಿ ಒಂದು ಫೇಲ್ಯೂರ್ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ಅನಾಮಿಕ ತೋರಿಸ್ತಾ ಇರುವಂಥ ಪಾಯಿಂಟ್ಗಳು ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ, ಕೆಲಸ ಆಗ್ತಾ ಇದೆ ಅಷ್ಟೇ. ಆದರೆ ಪರಿಣಾಮಕಾರಿಯಾಗಿ ಏನೂ ಸಿಗ್ತಾ ಇಲ್ಲ ಅನ್ನುವಂಥ ಪರಾವಿರೋಧ ಚರ್ಚೆಗಳು ಒಂದು ಕಡೆ. ಆದರೆ ಈತ ಗುರುತಿಸಿದ್ದಂತಹ 13 ಪಾಯಿಂಟರ ಪೈಕಿ ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದ 13ನೇ ಪಾಯಿಂಟ್ನ ಮೇಲೆ ಈತನಿಗೆ ಪ್ರಮುಖವಾಗಿ ಮತ್ತು ಈತನೇ ಹೇಳ್ತಿರುವಂತೆ ಒಂದು ಹೆಚ್ಚಿನ ನಿರೀಕ್ಷೆ ಇತ್ತು. ಅಲ್ಲಿ ಒಂದಕ್ಕಿಂತ ಹೆಚ್ಚು 2ಕ್ಕಿಂತ ಹೆಚ್ಚು ಕಳೇಬರಗಳು ಸಿಗಬಹುದು ಅನ್ನುವಂಥದ್ದನ್ನು ಆತನೇ ಹೇಳಿದ್ದಂಥ ಕಾರಣಕ್ಕೆ ಇದು ಮ್ಯಾನ್ಯುವಲಿ ಆಗಿರುವಂಥದ್ದು ಬೇಡ, ಈಗಿನ ಮಾಡರ್ನ್ ಟೆಕ್ನಾಲಜಿ GPR ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಅಂದರೆ ಮೇಲಿಂದ ನೋಡಿದರೆ ಎಲ್ಲಿ ಏನಿದೆ ಅನ್ನುವಂಥದ್ದು ಗುರುತನ್ನು ಹಚ್ಚಬಹುದು. ಹೀಗಾಗಿ ಆ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ. SIT ಪರ್ಮಿಷನ್ ತೆಗೆದುಕೊಂಡು ಮನವಿಗೆ ಒಪ್ಪಿಕೊಳ್ಳುತ್ತಾರೆ. ಅರಣ್ಯ ಅಧಿಕಾರಿಗಳಿಂದನೂ ಕೂಡ ಅದಕ್ಕೆ ಮನವಿಯನ್ನು ತೆಗೆದುಕೊಂಡಂಥ ನಂತರದಲ್ಲಿ ಇವರು GPRನ್ನು ಬಳಸ್ತಾರೆ. ಏನೋ ಕಾಣುತ್ತೆ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಅಗೆಯುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಹತ್ರ 18 ಅಡಿ ಆಳ ಅಗಿತಾರೆ, ಏನೂ ಸಿಗೋದಿಲ್ಲ. ಮತ್ತೆ ಅದೇ ಜಾಗದ ಸುತ್ತಮುತ್ತ ಇವತ್ತು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಅಟ್ ಎನಿ ಕಾಸ್ಟ್ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂಥ ಕಾರಣಕ್ಕೆ ಅನಾಮಿಕ ಏನು ಹೇಳ್ತಾನೋ ಒಂದು ಹಂತದವರೆಗೂ ಎಲ್ಲ ಥರದ ತನಿಖೆಯನ್ನು ಇವರುಗಳು ಮಾಡಲೇಬೇಕಾಗತ್ತೆ, ಪ್ರಕ್ರಿಯೆಯನ್ನು ಮುಂದುವರಿಸಲೇಬೇಕಾಗತ್ತೆ. ಇದರ ಜೊತೆಗೆ ಇಲ್ಲೀಗ ಸಿಗದೇ ಇದ್ದರೆ ಓಕೆ ವಾಟ್ ನೆಕ್ಸ್ಟ್ ಅಂತ ಹೇಳಿದಾಗ ಅಥವಾ ಬೇರೆ ಬೇರೆ ಕಡೆ ತೋರಿಸುವಂಥ ಜಾಗಗಳಲ್ಲಿ ಅಗಿಲೇಬೇಕಾಗತ್ತಾ ಅಥವಾ ಅದಕ್ಕೆ ಮುಂಚೆ ಏನಾದರೂ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಮುಂದಾಗಬೇಕಾಗತ್ತಾ, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. SITಗೆ ತಲೆನೋವಾಗಿದೆ 13ನೇ ಪಾಯಿಂಟ್. 13ನೇ ಪಾಯಿಂಟ್ಗೆ ಅನಾಮಿಕನನ್ನು ಕರೆತಂದಿರುವಂತಹ SIT ಅನಾಮಿಕನ ಸಮ್ಮುಖದಲ್ಲೇ SIT ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಪಾಯಿಂಟ್ ನಂಬರ್ 13ರಲ್ಲಿ ಮಾಸ್ಕ್ ಮ್ಯಾನ್ನ ಕರೆತಂದು ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಒಂದು ರೀತಿಯಲ್ಲಿ ತಲೆನೋವು ಆಗ್ಬಿಟ್ಟಿದೆ. ಯಾಕೆಂದರೆ ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ. GPR ಮಾಡರ್ನ್ ಟೆಕ್ನಾಲಜಿ ಬಳಸಿದ್ರು. ಸದ್ಯಕ್ಕೆ ಪುನಃ ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಆತನನ್ನೇ ಕರೆದುಕೊಂಡು ಬಂದಿದ್ದಾರೆ ಜಾಗಕ್ಕೆ. ಆತನ ಸಮ್ಮುಖದಲ್ಲೇ ಆತನ ಎದುರಿನಲ್ಲೇ SIT ತನ್ನ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಆತನನ್ನು ಕರೆತಂದು ಎದುರು ನಿಲ್ಲಿಸ್ಕೊಂಡೇ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಆತ ಹೇಳ್ತಾ ಇರುವಂಥದ್ದು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಜೊತೆಗೆ ಇಷ್ಟು ಪಾಯಿಂಟ್ಸ್ ಫೇಲ್ಯೂರ್ನಲ್ಲಿ 11A ಮತ್ತು ಪಾಯಿಂಟ್ 6 ಬಿಟ್ಟರೆ ಇಷ್ಟು ಪಾಯಿಂಟ್ಗಳಲ್ಲಿ ಪ್ರಾಥಮಿಕ ಹಂತದ ಏನು ಇವರೊಂದು ಕಾರ್ಯಾಚರಣೆ ಮಾಡಿದ್ರು ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲು, ಇಲ್ಲಿಯ ತನಕವೂ ಸಿಕ್ಕಿರುವಂಥದ್ದು ಒಂದು ಪೋಸ್ಟ್ ಮಾರ್ಟಮ್ಡ್ ಬಾಡಿ, ದಟ್ಟು ಒಬ್ಬ ಪುರುಷನ ಮೃತದೇಹ ಅಂತ. ಇವರ ಆರೋಪ ಇರುವಂಥದ್ದು ಪ್ರಮುಖವಾಗಿ ಬಹಳಷ್ಟು ಹೆಣ್ಣು ಮಕ್ಕಳು, ಅದರಲ್ಲೂ ಕೂಡ ಅಪ್ರಾಪ್ತ ಬಾಲಕಿಯರು ಅನ್ನುವಂಥದ್ದು. ಇದಕ್ಕೆ ಪುಷ್ಟಿ ಸಿಗುವಂಥ ಯಾವುದೇ ಥರದ ಸಾಕ್ಷಿಗಳು SITಯ ಕಾರ್ಯಾಚರಣೆಯಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಸಂದೇಹಗಳು, ಪರಾವಿರೋಧ ಚರ್ಚೆಗಳು ಹೆಚ್ಚಾಗ್ತಾ ಇದೆ. ಮತ್ತು ಇದು ಒಂದು ರೀತಿಯಲ್ಲಿ ಕೆಲಸಕ್ಕೆ ಬಾರದೇ ಇರುವಂಥ ಕೆಲಸ ಈಗ ಮಾಡ್ತಾ ಇರೋದು SIT ಅನ್ನುವಂಥ ಚರ್ಚೆ, ಪರಾವಿರೋಧ, ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಸದನದಲ್ಲೂ ನಡೀತಾ ಇದೆ. ಮತ್ತು ಮೇಲಾಗಿ ಪ್ರಮುಖವಾಗಿ ಈಗ ಆರಂಭವಾಗ್ತಾ ಇರುವಂಥದ್ದು ಇಷ್ಟು ದೊಡ್ಡ ಧರ್ಮಕ್ಷೇತ್ರದ ಮೇಲೆ ಕಳಂಕ ತರುವಂಥ ಕೆಲಸ ಇದು ಅನ್ನುವಂಥ ಕಾರಣಕ್ಕೆ ಇದೀಗ ಭಕ್ತರಿರಬಹುದು, ರಾಜಕೀಯ ನಾಯಕರಿರಬಹುದು, ಇನ್ನೊಂದಷ್ಟು ಗಣ್ಯರೆಲ್ಲರೂ ಕೂಡ ಇದೀಗ ಪ್ರತಿಭಟನೆಗಳಿಗೆ ಮುಂದಾಗ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರವಾಗಿ. ಹೀಗಾಗಿ ಇದೆಲ್ಲೋ ಒಂದು ಕಡೆ ಬೇಡವಾಗಿತ್ತ ಈ ರೀತಿಯಾಗಿ ಒಂದು ಪ್ರಕ್ರಿಯೆ ಮುಂದುವರಿಸುವಂಥದ್ದು. ಒಂದು ಕಡೆ ಹೋರಾಟಗಾರರ ಒತ್ತಾಯ, ಒಂದು ಕಡೆ ಸೋಷಿಯಲ್ ಮೀಡಿಯಾಗಳ ಪ್ರಭಾವ, ಯೂಟ್ಯೂಬರ್ಸ್ ಪ್ರಭಾವ, ಎಲ್ಲದರ ನಡುವೆ ಇಂಥ ಪ್ರಕ್ರಿಯೆ ಮಾಡ್ತಾ ಇದೆ SIT ಬಹಳ ಪಾರದರ್ಶಕವಾಗಿ. ಮತ್ತು ಸಮರ್ಥ ದಕ್ಷ ಅಧಿಕಾರಿಗಳಿರುವಂಥ SIT ತಂಡ, ಮುಖ್ಯಸ್ಥರು ಪ್ರಣಬ್ ಮಹಾಂತಿ ಇರಬಹುದು, ಅನುಚೇತ್ ಇರಬಹುದು, ಅದರಲ್ಲಿರುವಂಥ ಅಧಿಕಾರಿಗಳು ಅಷ್ಟೇ ಸಮರ್ಥರಿದ್ದಾರೆ. ಯಾಕೆಂದರೆ ಈ ಹಿಂದಿನ ಪ್ರಕರಣಗಳು ನೋಡ್ತಾ ಹೋಗೋದಾದರೆ. ಹೀಗಾಗಿ ಇದರಲ್ಲಿ ಯಾವುದೇ ಥರದ ಮೋಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾನೂನಾತ್ಮಕವಾದಂಥ ಹೋರಾಟದಲ್ಲೂ ಕೂಡ. ಜೊತೆಗೆ ಏನು ಹೇಳ್ಬೋದು, ಒಂದು ರೀತಿಯಲ್ಲಿ SIT ಅಧಿಕಾರಿಗಳು ಎಲ್ಲವನ್ನೂ ಕೂಡ ಯಾವುದನ್ನು ಕೂಡ ಮುಚ್ಚಿಡದೆ, ಆತನ ಆಬ್ಸೆನ್ಸಲ್ಲಿ ಮಾಡದೆ, ಆತನನ್ನು ಎದುರುಗಡೆ ನಿಲ್ಲಿಸಿಕೊಂಡು ಆತನ ಸಮ್ಮುಖದಲ್ಲೇ ಆತನೇ ಹೇಳಿರುವಂಥ ವಿಚಾರಣೆಯಲ್ಲಿ ಹೇಳಿರುವಂಥ ವಿಚಾರಗಳನ್ನು ಇಟ್ಕೊಂಡು, ಮಾಹಿತಿಗಳನ್ನು ಇಟ್ಟುಕೊಂಡು
ಎಲ್ಲವೂ ಕೂಡ ಕ್ರಾಸ್ ವೆರಿಫಿಕೇಷನ್ಸ್ ಮಾಡಿಕೊಂಡು ಅಲ್ಲಿನ ಲೋಕಲ್ ಅಧಿಕಾರಿಗಳಿರಬಹುದು, ಪೊಲೀಸ್ ಅಧಿಕಾರಿಗಳಿಂದ ಮತ್ತು ಧರ್ಮಸ್ಥಳ ಬೆಳ್ತಂಗಡಿ ಸ್ಟೇಷನ್ಸಿಂದ ಇನ್ಫಾರ್ಮೇಷನ್ಸ್ ತಗೊಂಡು ಎಲ್ಲವನ್ನೂ ಕೂಡ ಬಹಳ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಪಾರದರ್ಶಕವಾಗಿ ಸತ್ಯಾಸತ್ಯತೆಯನ್ನು ಹೊರತೆಗೆಯುವಂಥ ಕೆಲಸಕ್ಕೆ SIT ಅವರು ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ ಮತ್ತು ಅವಕಾಶವನ್ನು ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಅಷ್ಟು ಸಂಪೂರ್ಣವಾದಂಥ ಒಂದು ಪರಮಾಧಿಕಾರವನ್ನೇ ಕೊಟ್ಬಿಟ್ಟಿದ್ದಾರೆ SIT ಅವರಿಗೆ. ಹೀಗಾಗಿ ಅದು ಒಂದು ದಿನದ ಖರ್ಚಿನ ಲೆಕ್ಕಾಚಾರ ನೋಡೋಕ್ಕೆ ಹೋದರೂ ಎಷ್ಟೋ ಲಕ್ಷ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೂ ಕೂಡ ಬರ್ತಾ ಇರುವಂಥ ಕಳಂಕವನ್ನು ದೂರ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇಷ್ಟು ದಿವಸ ಏನು ಎಲ್ಲರೂ ಇನ್ನೊಂದು ಆರೋಪವನ್ನು ಮಾಡ್ತಾ ಇದ್ರು, ಎಲ್ಲಿದ್ದಾರೆ SIT ಅಧಿಕಾರಿಗಳು, ವಿ ಆರ್ ಇನ್ 2025 ಮಾಡರ್ನ್ ಟೆಕ್ನಾಲಜಿ ಬಳಸೋಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇತ್ತು. ಯಾಕೆಂದರೆ ಮ್ಯಾನ್ಯುಯಲಿ ಅದರಲ್ಲೂ ಕೂಡ ಕಾರ್ಮಿಕರು ಹಾರೆ ಪಿಕಾಸಿ ಗುದ್ಲಿ ಹಿಡ್ಕೊಂಡು ಹಿಟಾಚಿ JCBಗಳನ್ನು ಬಳಸ್ಕೊಂಡು ಎಲ್ಲವನ್ನೂ ಕೂಡ ಇವರು ಕಾರ್ಯಾಚರಣೆ ಮಾಡ್ತಾಯಿದ್ರು. ಈ ಮಧ್ಯದಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು, ಯಾಕೆ ಮಾಡರ್ನ್ ಟೆಕ್ನಾಲಜಿ ಬಳಸಬಾರ್ದು ಅಂತ. ಹೀಗಾಗಿ GPR ಮುಖೇನ ಮಾಡಿದ್ರು ಏನೂ ಸಿಗ್ತಾ ಇಲ್ಲ. 13ನೇ ಪಾಯಿಂಟ್ನಲ್ಲಿ 18 ಅಡಿ ಆಳ ಆಗದಿರುವಂಥ SIT ಇನ್ನಷ್ಟು ಆಳ ಆಗಿರುವಂತೆ ಅನಾಮಿಕ ಮನವಿ ಮಾಡಿಕೊಳ್ತಾ ಇದ್ದಾನಂತೆ. ಅನಾಮಿಕ ತೋರಿದಂತಹ ಜಾಗದಲ್ಲಿ SIT ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ. JCB ಆಪರೇಟರ್ಗೆ ಮಾಹಿತಿ ನೀಡ್ತಾ ಇರುವಂತಹ ಅನಾಮಿಕ, ತನಿಖಾಧಿಕಾರಿಗಳ ಮುಂದೆ ಸ್ಥಳ ತೋರಿಸ್ತಾ ಇರುವಂತಹ ಮಾಸ್ಕ್ ಮ್ಯಾನ್ ಮತ್ತು JCB ಡ್ರೈವರ್ಗೆ ಗೈಡ್ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ನಿನ್ನೆ 13ನೇ ಪಾಯಿಂಟ್ನಲ್ಲಿ 18 ಅಡಿ ಆಳ ಆಗದಿದ್ದಾರೆ, ಇನ್ನಷ್ಟು ಆಳ ಆಗಿರಿ ಅಂತ ಅನಾಮಿಕ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಸಿಗಬಹುದು, ಇನ್ನೂ ಒಳಗಡೆ ಹೋಗಿರಬಹುದು ಅಂತ. ಆತ ತೋರಿಸಿರುವಂಥ ಜಾಗದಲ್ಲಿ SIT ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ. JCB ಆಪರೇಟರ್ಗೆ ಮಾಹಿತಿ ನೀಡ್ತಾ ಇದ್ದಾನೆ ಅನಾಮಿಕ. ತನಿಖಾಧಿಕಾರಿಗಳ ಮುಂದೆ ಸ್ಥಳ ತೋರಿಸ್ತಾ ಇರುವಂಥ ಮಾಸ್ಕ್ ಮ್ಯಾನ್. ಸದ್ಯಕ್ಕೆ 13ನೇ ಪಾಯಿಂಟ್ನಲ್ಲಿ 18 ಅಡಿ ಆಳ ಆಗದಿದ್ದಾರೆ. ಅದು GPR ಮುಖೇನ ಇವರು ಮಾನಿಟರ್ ಮಾಡಿದ್ರು, ಏನೋ ಇದೆ ಅನ್ನುವಂಥದ್ದು ಗೊತ್ತಾಯಿತು ಅನ್ನುವಂಥ ಕಾರಣಕ್ಕೆ JCBಯನ್ನು ಕರೆಸ್ತಾರೆ. ಅಲ್ಲಿ 18 ಅಡಿ ಆಳ ತಾವು ನೋಡ್ಬೋದು ಸ್ಕ್ರೀನ್ನಲ್ಲಿ. ಅದು 13ನೇ ಪಾಯಿಂಟ್ನ ದೃಶ್ಯಗಳು ತಾವು ನೋಡ್ತಾ ಇರುವಂಥದ್ದು. ಅಗಿಯುವಂಥ ಕೆಲಸ ಆಗುತ್ತೆ, ನೀರು ಸಿಕ್ಕಿಬಿಡುತ್ತೆ, ಶವಾಂತೂ ಸಿಗಲ್ಲ, ಕಳೆ ಬರುವು ಸಿಗೋದಿಲ್ಲ. ಹೀಗಾಗಿ ಈತ ಕೇಳ್ತಾ ಇರುವಂಥದ್ದು ಪ್ರಾಕೃತಿಕ ಮತ್ತು ಭೌಗೋಳಿಕ ಬದಲಾವಣೆಗಳಲ್ಲಿ ಇದು ಹತ್ತಿರ 20 ವರ್ಷ ಕಾಲಾಂತರದ ಒಂದು ವಿಚಾರ ಈತ ಹೇಳ್ತಾ ಇರುವಂಥದ್ದು. ಗೊತ್ತಿಲ್ಲ ಆತ 13ನೇ ಪಾಯಿಂಟ್ನಲ್ಲಿ ಆ ಕಳೆದ 20 ವರ್ಷದಲ್ಲಿ ಯಾವಾಗ ಹೂತಿಟ್ಟಿದ್ದಾನೆ ಅನ್ನುವಂಥದ್ದು ಆತನಿಗೆ ಸಹಜವಾಗಿ ನಮ್ಮ ಹ್ಯೂಮನ್ ಬ್ರೈನ್ ಟೆಂಡೆನ್ಸಿ ಏನಿದೆ ಅಥವಾ ಪವರ್ ಏನಿದೆ ಆ ವಿಚಾರವಾಗಿ ನೋಡೋಕೆ ಹೋದರೆ ಸಹಜವಾಗಿ ಜ್ಞಾಪಕ ಇರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ ಥರದ ಕಾಡಿನ ಪ್ರದೇಶ ಮಧ್ಯದಲ್ಲಿ ಮಳೆ ಬರುವಂಥ ಜಾಗ, ಒಂದಷ್ಟು ಪ್ರಾಕೃತಿಕ ಬದಲಾವಣೆಗಳು ಖಂಡಿತ ಆಗೇ ಆಗಿರುತ್ತೆ. ಬಿಕಾಸ್ ಸಮಾಧಿ ಅಂತ ಯಾವುದೇ ಥರದ ಒಂದು ಮಾರ್ಕಿಂಗ್ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಒಂದು ಮಣ್ಣು ಈ ರೀತಿಯಾಗಿ ಉಬ್ಬು ಹಾಕಿರೋಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಂದು ಸಮ್ ಪ್ಲೇನ್ ಪ್ಲೇಸ್ ಅದು. ಹೀಗಾಗಿ ಇನ್ನಷ್ಟು ಅಡಿ ಆಳವನ್ನು ಅಗಿರಿ, ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಆತ ಹೇಳ್ತಾ ಇದ್ದಾನಂತೆ. ಜೊತೆಗೆ ಹೀಗೆ ಹಾಗೆ ಅಗಿರಿ ಅನ್ನುವಂಥದ್ದನ್ನು JCB ಡ್ರೈವರ್ ಆಪರೇಟರ್ಗೂ ಕೂಡ ಗೈಡ್ ಮಾಡ್ತಾ ಇದ್ದಾನಂತೆ ಮತ್ತು SIT ಅಧಿಕಾರಿಗಳಿಗೂ ಹೇಳ್ತಾ ಇದ್ದಾನಂತೆ ಆತ, ಇಲ್ಲಗಿರಿ, ಇಂಚೂರು ಆ ಕಡೆ ಮಾಡಿ ಈ ಕಡೆ ಮಾಡಿ ಅಂತ. ಯಾಕಂದರೆ ಆತ ಈ ಹಿಂದೆನೇ ಮನವಿ ಮಾಡಿದ್ರು SIT ಅಧಿಕಾರಿಗಳಿಗೆ, ನಾನು ತೋರಿಸುವಂಥ ಜಾಗ ನೀವು ಮಾರ್ಕಿಂಗ್ ಮಾಡಿದಾರಲ್ಲ ಅಷ್ಟು ಬಿಟ್ಟು ಆಚೆ ಈಚೆ ಹಿಂದೆ ಮುಂದೆ ದಯವಿಟ್ಟು ಒಂದು ಸ್ವಲ್ಪ ಅಗಿರಿ ಅಂತ ಮನವಿ ಮಾಡಿದ್ದಾನಂತೆ. ಅದಕ್ಕೆ ಕೂಡ ಸಮ್ಮತಿಸಿದರು SIT ಅಧಿಕಾರಿಗಳು. ಹೀಗಾಗಿ ಈ 13ನೇ ಪಾಯಿಂಟ್ ಒಂದು ರೀತಿಯಲ್ಲಿ ತಲೆನೋವಾಗ್ಬಿಟ್ಟಿದೆ. ಎಷ್ಟು ಏನು ಮಾಡಿದ್ರೂ ಸಿಗ್ತಾ ಇಲ್ವಲ್ಲ, ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆನೂ ಬರುತ್ತೆ. ಯಾಕಂದರೆ ಸುಮ್ಮನೆ ಮ್ಯಾನ್ ಪವರ್ ವೇಸ್ಟು, ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ನಷ್ಟ ಆಗಿಬಿಡುತ್ತೆ. ಯಾಕಂದರೆ ಇಷ್ಟು ದಿವಸ ಅಲ್ಲೇ ಇದ್ದು ಎಲ್ಲ ವಿರೋಧಗಳ ನಡುವೆಯೂ ಕೂಡ ಇವರು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಷ್ಟ ಅಂತ ಆಗ್ಬಿಟ್ಟಾಗ ಅಗೇನ್ ಚರ್ಚೆ ಆಗೋಕ್ಕೆ ಶುರುವಾಗುತ್ತೆ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರು ಇಷ್ಟೆಲ್ಲ ವಿರೋಧ ಇದ್ರ ನಡುವೆ ಕೂಡ ಈ ಮಧ್ಯದಲ್ಲಿ ಅಗೇನ್ ಈಗ 2 ತಂಡಗಳ 2 ಗುಂಪುಗಳ ಮಧ್ಯದಲ್ಲಿ ಮತ್ತೆ ಒಂದು ರೀತಿಯಲ್ಲಿ ವಾದ ವಿವಾದಗಳು ನಡೆಯುತ್ತೆ. ನಿಮ್ಮ ಪ್ರಯತ್ನ ವಿಫಲ ಆಯಿತು, ಏನೂ ಇಲ್ಲ, ಇದು ಶುದ್ಧ ಸುಳ್ಳು ಅಂತ ಮುಂದುವರೆದಂಥ ಒಂದಷ್ಟು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಯಲ್ಲಿ ಈತನನ್ನು ವಶಕ್ಕೆ ಪಡೆದು ಜೈಲಿಗೆ ಕಳಿಸಬಹುದು ಇಫ್ ಇನ್ ಕೇಸ್ ಏನೂ ಸಿಗದೇ ಇದ್ದರೆ. ಗೊತ್ತಿಲ್ಲ, ಯಾಕೆಂದರೆ ಈತ ಮಾಡ್ತಾ ಇರುವಂಥ ಆರೋಪ 106 ಶವಗಳು ಅಂತ ಆದಾಗ ಸದ್ಯಕ್ಕೆ 13ನೇ ಪಾಯಿಂಟ್ ಅಂದಾಗ ಉಳಿದಂಥ ಇನ್ನೊಂದಷ್ಟು ಪಾಯಿಂಟ್ಗಳನ್ನ ನೋಡಲೇಬೇಕಾಗತ್ತಲ್ಲ. ಅದನ್ನು ಇದೇ ರೀತಿಯಾಗಿ ನಿರಂತರವಾದಂಥ ಕಾರ್ಯಾಚರಣೆಯಲ್ಲಿ ಏನಾದರೂ SIT ಮುಂದುವರೆಸುತ್ತಾ ಅಥವಾ ತಾತ್ಕಾಲಿಕವಾದಂಥ ಬ್ರೇಕ್ ನೀಡಿಬಿಡುತ್ತಾ ಅಥವಾ ಇದನ್ನೇ ಪ್ರಮುಖವಾಗಿ ಕಾರಣ ಅಂತ ಇಟ್ಟುಕೊಂಡು ನೀನು ಹೇಳಿದ್ದೆಲ್ಲವೂ ವೇಸ್ಟ್ ಅಂತ ನಿಲ್ಲಿಸಿಬಿಡ್ತಾರಾ ಅಂತ. ಇದೀಗ ಧರ್ಮಸ್ಥಳದ ಪರ ನಿಂತಹ ಲಕ್ಷಾಂತರ ಭಕ್ತರು, ರಾಜ್ಯದ ವಿವಿಧೆಡೆ ಧರ್ಮಸ್ಥಳ ಭಕ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿ, ಚಿಕ್ಕೋಡಿ, ರಾಮನಗರ, ಮೈಸೂರು, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತ ಆಕ್ರೋಶ ಭರಿತರಾಗಿದ್ದಾರೆ ಭಕ್ತರು. ಅಪಪ್ರಚಾರ ಮಾಡೋರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ.
ಲಕ್ಷಾಂತರ ಭಕ್ತರು ಇದೀಗ ಶ್ರೀ ಕ್ಷೇತ್ರದ ಪರವಾಗಿ ನಿಲ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆ ಧರ್ಮಸ್ಥಳ ಭಕ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿ, ಚಿಕ್ಕೋಡಿ, ರಾಮನಗರ, ಮೈಸೂರು, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನಾ ನಿರತರಾಗಿದ್ದಾರೆ ಭಕ್ತರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತ ಆಕ್ರೋಶ ಭರಿತರಾಗಿದ್ದಾರೆ. ಈ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಭಕ್ತರು. ಎಲ್ಲ ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಬರೀ ರಾಜ್ಯದ ಜನತೆ ಅಲ್ಲ, ದೇಶದ ಜನತೆ. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ಅಷ್ಟು ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಇಂಥ ಒಂದು ಕ್ಷೇತ್ರದ ಮೇಲೆ ಬರ್ತಾ ಇರುವಂಥ ಇಷ್ಟು ದೊಡ್ಡ ಕಳಂಕದ ವಿಚಾರವಾಗಿ SITಯನ್ನು ಎಲ್ಲರೂ ಕೂಡ ಸ್ವಾಗತಿಸಿದರು. ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರು. ಈ ಮಧ್ಯದಲ್ಲಿ ಯಾವಾಗ ಒಂದಾದ ನಂತರದಲ್ಲಿ ಒಂದೊಂದು ಫೇಲ್ಯೂರ್ ಆಗೋಕ್ಕೆ ಶುರುವಾಯಿತು, ಇದೀಗ ಎಲ್ಲರೂ ಕೂಡ ಎಚ್ಚೆತ್ತಿದ್ದಾರೆ. ಒಂದು ರೀತಿಯಲ್ಲಿ ತಾವು ನೋಡ್ತಾ ಇರಬಹುದು ಸ್ಕ್ರೀನ್ನಲ್ಲಿ, ರಾಜ್ಯದ ವಿವಿಧೆಡೆ ಲಕ್ಷಾಂತರ ಭಕ್ತರು ಪ್ರತಿಭಟನಾ ನಿರತರಾಗಿದ್ದಾರೆ. ಶ್ರೀ ಕ್ಷೇತ್ರದ ಪರವಾಗಿ ನಿಲ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ, ಷಡ್ಯಂತ್ರ, ಪಿತೂರಿ. ಹೀಗಾಗಿ ನಾವು ಧರ್ಮಸ್ಥಳದ ಪರ ನಿಲ್ತೇವೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್, ಇದೀಗ ಧರ್ಮಸ್ಥಳದ ಪರವಾಗಿ ಲಕ್ಷಾಂತರ ಭಕ್ತರು ನಿಲ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಶ್ರದ್ಧಾ ಕೇಂದ್ರದ ವಿರುದ್ಧ ಕೇಳಿಬರ್ತಾ ಇರುವಂತಹ ಒಂದು ಕಳಂಕದ ವಿಚಾರವಾಗಿ ಮೈಸೂರಿನಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅಂತ? ಸಿಎನ್ಒ ಧರ್ಮಸ್ಥಳದ ಒಂದು ಊದಿತ ಶವಗಳ ವಿಚಾರವಾಗಿ ಸುದ್ದಿ ಸಾಕಷ್ಟು ದೇಶದಲ್ಲಿ ಸಂಚಲನವನ್ನ ಉಂಟು ಮಾಡಿರ್ತಕ್ಕಂತಹದ್ದು. ಆದ್ರೆ ಎಲ್ಲ ಒಂದು ಕಡೆ ಬರ್ತಾ ಆ ಒಂದು ಏನು ಮಾರ್ಕ್ ಮ್ಯಾನ್ ಒಂದು ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನ ಒಂದು ಹೇಳಿಕೆಗಳಲ್ಲಿ ಸತ್ಯಾಂಶ ಇಲ್ಲ ಅನ್ನುವಂಥದ್ದು ಒಂದಷ್ಟು ತನಿಖೆಯಿಂದ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಯಾಕಂದ್ರೆ ಅವತ್ತ ಗುರ್ತು ಮಾಡಿರ್ತಕ್ಕಂಥ ಜಾಗಗಳಲ್ಲಿ ಆತ ಹೇಳಿದಷ್ಟು ಒಂದು ಮೃತದೇಹಗಳಾಗಿರ್ಬೋದು ಅಥವಾ ಒಂದು ಏನು ಶವಗಳು ಸಿಕ್ಕಿಲ್ಲದೆ ಇರುವಂತ ಕಾರಣಕ್ಕೆ ಇದೀಗ ಎಲ್ಲವನ್ನ ಗಮನಿಸ್ತಾ ಇದ್ದಂತಹ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಭಕ್ತರು ಇದೀಗ ರೊಚ್ಚಿಗೆದ್ದು ಒಂದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಎಲ್ಲ ವಿಚಾರಗಳಿಂದ ಧರ್ಮಸ್ಥಳದ ಹೆಸರಿಗೆ ಮತ್ತು ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಒಂದು ಕಳಂಕ ಉಂಟಾಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಕ್ರೋಶ ಭರಿತರಾಗಿ ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರಲ್ಲೂ ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳದ ಭಕ್ತರು ಒಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂತಹದ್ದು. ಮೈಸೂರು ನಗರದ ಹಳೆಯ ಡೈರಿ ಏನಿದೆ, ಹಳೆಯ ಡೈರಿಯಿಂದ ನಗರದ DC ಕಚೇರಿಯವರೆಗೂ ಕೂಡ ಪ್ರತಿಭಟನೆ ಮೆರವಣಿಗೆಯನ್ನ ಮಾಡಿ ಈ ಒಂದು ವಿಚಾರದಲ್ಲಿ ಅಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತ ಅದನ್ನ ನಿಲ್ಲಿಸಬೇಕು ಅನ್ನುವಂಥದ್ದನ್ನ ಒತ್ತಾಯಿಸಿ ಒಂದಷ್ಟು ಆಕ್ರೋಶದ ಘೋಷಣೆಗಳನ್ನ ಕೂಡಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತಹದ್ದು SIT ತನಿಖೆಯನ್ನ ಮಾಡ್ಲಿ, ಆ ತನಿಖೆಗೆ ನಮ್ಗೆ ಯಾವುದೇ ರೀತಿಯ ವಿರೋಧ ಇಲ್ಲ, ಯಾರು ಇನ್ನು ಅನ್ಯಾಯಕ್ಕೆ ಒಳಗಾಗಿರೋರಿಗೆ ನ್ಯಾಯವನ್ನ ದೊರಕಿಸ್ಲಿ. ಆದ್ರೆ ಈ ಒಂದು ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಮತ್ತು ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತ ಪ್ರಯತ್ನವನ್ನ ಮಾಡಲಾಗ್ತಿದೆ. ಇದರ ವಿರುದ್ಧ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪ್ರತಿಭಟನಾಕಾರರು ಕೂಡ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಸಂತೋಷ್. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯಕ್ಕೆ ರಾಜ್ಯದ ವಿವಿಧೆಡೆ ಧರ್ಮಸ್ಥಳದ ಪರ ಲಕ್ಷಾಂತರ ಭಕ್ತರು ಧ್ವನಿ ಎತ್ತುತ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ತನಕವೂ ಕೂಡ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು. ಯಾವಾಗ ಇದು ಒಂದು ರೀತಿಯಾದ ವೃಥ ಆರೋಪ ಅನ್ನುವಂಥದ್ದು ಬೆಳಕಿಗೆ ಬರಕ್ಕೆ ಶುರುವಾಯಿತು, ಹೀಗಾಗಿ ಸದ್ಯಕ್ಕೆ ನಾವು ಶ್ರೀ ಕ್ಷೇತ್ರದ ವಿರುದ್ಧ ಇರಬಹುದು, ಅದರ ಖಾವಂದರ ವಿಚಾರವಾಗಿರಬಹುದು, ಯಾವುದೇ ಥರದ ಕಳಂಕ ಬರೋದಕ್ಕೆ ಬಿಡಲ್ಲ ಅಂತ ಎಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. मोबाइल ಅದೊಂದೇ ಅಲ್ಲ, ಇವತ್ತು ಆ ಧರ್ಮಸ್ಥಳದ ಮಂಜುನಾಥನಲ್ಲಿ ಇರ್ತಕ್ಕಂಥ ನಂಬಿಕೆ, ಧರ್ಮಸ್ಥಳದ ಮೇಲಿರ್ತಕ್ಕಂಥ ಒಂದು ಅಭಿಮಾನಿ ರಾಜಕಾರಣಿಗಳಾಗಲಿ ಯಾರಾದ್ರೂ ಏನಾದ್ರೂ ಕೂಡ ಅಪಾದನೆ ಬಂದಾಗ
ನದಿ ಧರ್ಮಸ್ಥಳದಲ್ಲಿ ಹೋಗಿ ಹಣೆ ಆ ಧರ್ಮಸ್ಥಳದ ಮಂಜುನಾಥ ಮೇಲೆ ಇರ್ತಕ್ಕಂಥ ನಂಬಿಕೆ, ಧರ್ಮಸ್ಥಳದ ಮೇಲಿರ್ತಕ್ಕಂಥ ಒಂದು ಅಭಿಮಾನಿ ರಾಜಕಾರಣಿಗಳಾಗಲಿ ಯಾರಾದ್ರೂ ಏನಾದ್ರೂ ಕೂಡ ಅಪಾದನೆ ಬಂದಾಗ ನದಿ ಧರ್ಮಸ್ಥಳದಲ್ಲಿ ಹೋಗಿ ಹಣೆ ಆ ಧರ್ಮಸ್ಥಳ